ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ನಿನಗೆ ಸವಾಲ್ ಹಾಕೋದಕ್ಕೆ ನಿಂತಿರೋಂತ ಸಿಂಚನ ರೆಡಿ ಆಗಿದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಅವನೇನೆ ಅವನು 5 ರೂಪಾಯಿ ಬಕ್ಷಿಸ್ ಕೊಡಕ್ ಬರ್ತಾನಲ್ಲೇ ಅವನ ಮುಖಕ್ಕೆ ಬೆಂಕಿ ಹಾಕ. 5 ರೂಪಾಯಿ ಉಸ್ಕೋ ಮಿಠಾಯಿ ಖಾನೆ ಕೋ ದೇ ದೇನಾ ತಾನಾ. ಯಾರಮ್ಮ ನಿಂಗೆ 5 ರೂಪಾಯಿ ಬಕ್ಷಿಸ್ ಕೊಡಕ್ ಬಂದಿದ್ದು? ಅದೇ ಅಮ್ಮ ಆ ರೆಡ್ಡಿ. ಓ ಆ PWD ರೆಡ್ಡಿನಾ? ಬರ್ಲಿ ಅವನು, ವಿಚಾರಿಸ್ಕೊಂತೀನಿ. ಈಸ್ಕೊಂಡ್ಯಾ? ಇಲ್ಲಪ್ಪ. ಗುಡ್. ನೋಡಿ, ಇನ್ಮೇಲೆ ಯಾರೇ ಬಕ್ಷಿಸ್ ತಗೊಂಡ್ರು 100 ರೂಪಾಯಿಗಿಂತ ಕಮ್ಮಿ ತಗೋಬಾರ್ದು. 100 ರೂಪಾಯಿ. ಅದ್ರ ನಿಮ್ಗರ್ಧ ನಂಗರ್ಧ. ಬಕ್ಷಿಸ್ ಮೇ ಬಿ. ಹಾ, ಬಕ್ಷಿಸ್ ಮೇ ಬಿ. ಆಮೇಲೆ ನಿಮಗೆ ಕೊಡ್ತೀನಿ. ಇಲ್ಲ ಅಂದ್ರೆ ಆ ಸೀರೆ ಈ ಬ್ಲೌಸ್ ಅಂತ ಸುಮ್ಮನೆ ದುಡ್ಡೆಲ್ಲ ಖರ್ಚು ಮಾಡ್ಬಿಡ್ತೀರಾ. ನೀವೆಲ್ಲ ಇನ್ನೂ ಚಿಕ್ಕವರು, ಏನು ಗೊತ್ತಾಗಲ್ಲ. ನಾನು ಹೇಳ್ದಾಗ ಕೇಳಿ. ಅರೆ ಎಲ್ಲ ಹೀಗೆ ನಿಂತಿದ್ರಲ್ಲ, ಹೋಗಿ ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ. ಸರ್ಸಾ ಅಮ್ಮ, ಹಂಗೆ ನಂಗೊಂದು ಡ್ರಿಂಕ್ಸ್ ತಗೊಂಡ್ ಬಮ್ಮ. ಆಯ್ತಮ್ಮ. ಪಾಪ ಯಾರೋ ದಾರಿ ತಪ್ಪಿ ಬಂದಿದ್ದಾನೆ ಅನ್ಸುತ್ತೆ. ಈ ಮನೆ ಆ ಹುಡ್ಗಿನ ಜೇಬಿಗೆ ಇಟ್ಕೋದಿಲ್ಲ ಅಂತ ಹೇಳಿ ಕಳ್ಸು. ನಮಸ್ಕಾರ ಮೇಡಮ್. ಯಾರು ನೀನು? ನಮ್ಮ ದೇಶದಲ್ಲಿ ಎಷ್ಟೋ ಜನ, ಲಕ್ಷಾಂತರ ನಿರುದ್ಯೋಗಿಗಳಲ್ಲಿ ನಾನು ಒಬ್ಬ. ಇಲ್ಲಿಗೆ ಯಾಕೆ ಬಂದೆ? ನೀವು ಮನಸ್ಸು ಮಾಡಿದ್ರೆ ನನಗೊಂದು ಕೆಲಸ ಕೊಡಿಸೋದು ನಿಮ್ಗೇನು ದೊಡ್ಡ ಕಷ್ಟ ಅಲ್ಲ ಅಂತ ಯಾರೋ ಒಬ್ರು ಹೇಳಿದ್ರು. ಅದಕ್ಕೆ ದಯವಿಟ್ಟು ದೊಡ್ಡ ಮನ್ಸು ಮಾಡಬೇಕು. ಹಾಗಿದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ಹುಡುಗಿ ಆಗ್ಬಿಟ್ ಬಾ ಅಂದೆ. ಏಯ್, ಅಂದಂಗೆ ನಿನ್ ಹೆಸರು? ಸಿಂಗಾರು ಅಂತ. ಏನ್ ಓದಿದ್ಯಾ? BSc ಕಂಪ್ಲೀಟ್ ಮಾಡಿದ್ದೀನಿ. ಓ, BSc. ಏನ್ ಸಂಬಳ ಕೊಡ್ಬೇಕು? ನೋಡಿ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಮ್ಮ ಮನೆಗೆ ಅರ್ಜೆಂಟಾಗಿ 2,000 ದುಡ್ಡು ಕಳಿಸ್ಬೇಕು. ಮೊದಲು ಅದನ್ನು ಕೊಟ್ಬಿಡಿ. ಆಮೇಲೆ ನೀವು ಎಷ್ಟು ಸಂಬಳ ಬೇಕಾದರೂ ಫಿಕ್ಸ್ ಮಾಡಿ. ನೀವೇನು ಕೆಲಸ ಕೊಟ್ಟರು ನಾನು ಅದನ್ನು ಮಾಡ್ತೀನಿ. ಸರ್ಸು ಅಮ್ಮ, ನನ್ನ ಡ್ರಾಯರಲ್ಲಿ 2,000 ರೂಪಾಯಿ ತಗೊಂಡ್ ಬಾ. ಆಯ್ತಮ್ಮ. ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ? ಹಾಂ, ಮಾಡ್ತೀನಿ. ಹಾಗಾದ್ರೆ ಈ ಕೋಡ್ ಬಿಚ್. ಗುಡ್. ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ? ಹಾಂ. ಸರ್ಸು ಅಮ್ಮ, ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ? ಹಾಂ. ಹಾಗಾದ್ರೆ ನನ್ಗೊಂದು ಮುತ್ತು ಕೊಡು. ಕಿಸ್ ಮಿ ಐಸೆ. ಕಿಸ್ ಮಿ. ಗೆಟ್ ಔಟ್. ಈ ಬ್ಯೂಟಿಫುಲ್ ಲೇಡಿಗೆ ಒಂದು ಕಿಸ್ ಕೊಡು ಅಂದ್ರೆ ಕಣ್ಗಂಡ್ ಬಿಡ್ತಾನೆ. ಈ ನೀ ಮನೇಲಿ ಏನ್ ಕೆಲಸ ಮಾಡ್ತಾನೆ? ಇಡಿಯಟ್. ಗೆಟ್ ಔಟ್, ಗೆಟ್ ಔಟ್, ಗೆಟ್ ಔಟ್. ಶಬಾಷ್. ಸಿಂಗಾರು, ನಾನು ಹೇಳಿದ ಕೆಲಸ ಎಲ್ಲ ನೀನು ಮಾಡ್ತೀಯ ಅನ್ನೋ ನಂಬಿಕೆ ನನಗೆ ಬಂದಿದೆ. ಈ ಮನೇಲಿ ನಿಂಗೆ ಕೆಲಸ ಸಿಗ್ಬೇಕಂದ್ರೆ, ಈ ಹಣ ನಿನ್ ಕೈಗೆ ಸೇರ್ಬೇಕಂದ್ರೆ ನಾನು ಹೇಳೋ ಕಂಡೀಷನ್ಸ್ಗೆಲ್ಲ ನೀನು ಒಪ್ಕೋಬೇಕು. ಸರಿನಾ? ಕುತ್ಕೋ, ಹೇಳ್ತೀನಿ. ಇದು ಕಂಡೀಷನ್ ನಂಬರ್ 1. ಏನ್ ಹೇಳು? ಅರ್ಥ ಆಯಿತು. ಯಾವತ್ತೇ ಆಗಲಿ ನಿಮ್ಮ ಎದುರಿಗೆ ನಾನು ಸರಿಸಮಾನವಾಗಿ ಕೂತ್ಕೋಬಾರ್ದು. ಜಾಣ. ಕಂಡೀಷನ್ ನಂಬರ್ 2, ನೀನ್ ಯಾವಾಗ್ಲೂ ನನ್ನ ಮ್ಯಾಡಮ್ ಅಂತಾನೆ ಕರಿಬೇಕು. ಆಯ್ತು ಮೇಡಮ್. ಕಂಡೀಷನ್ ನಂಬರ್ 3, ಹಲೋ, ನಮಸ್ತೆ ಗೌಡ್ರೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಂದಂಗೆ ನಿನ್ನೆ ರಾತ್ರಿ ನಾನು ಕಳ್ಸ್ಕೊಟ್ಟಿದ್ನಲ್ಲ ನಮ್ಮನೆ ಹೂ, ಹೇಗಿತ್ತು?
ಒಂದ್ ನಿಮಿಷ. ಸರ್ಸು, ನಿನ್ನೆ ರಾತ್ರಿ ಮಲ್ಲೇಗೌಡ್ರ ಜೊತೆ ಯಾರನ್ನ ಕಳ್ಸಿದ್ದೆ? ಸರೋಜನಮ್ಮ. ಕರಿಯೋಳ್ನ. ಸರೋಜಾ, ಸರೋಜಾ. ಒಂದ್ ನಿಮಿಷ ಅಮ್ಮ. ನಮ್ಮನೆ ಹುಡುಗಿಯರು ಯಾರ ಜೊತೆ ಹೋಗ್ತಾರೋ ಅವ್ರ ಇಷ್ಟ ತಕ್ಕಂಗೆ ನಡ್ಕೋಬೇಕು ಅನ್ನತ್ತಾನೆ ಈ ಮನೆ ರೂಲ್ಸು. ಕುಡಿ ಕುಡಿ ಅಂತ ತುಂಬಾ ಬಲವಂತ ಮಾಡಿದ್ರು ಅಮ್ಮ, ಆದ್ರೆ ನನ್ನ ಕೈಯಲ್ಲಿ ಕುಡಿಯೋಕೆ ಆಗ್ಲಿಲ್ಲ. ಕ್ಷಮಿಸಿ ಗೌಡ್ರೆ, ಆ ಹುಡುಗಿ ಇನ್ನೂ ಹೊಸಬ್ಳು, ನಿಮ್ಮ ಟೇಸ್ಟಿಗೆ ಸರಿ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಬೇರೆದನ್ನ ಕಲ್ಸ್ಕೊಡ್ತೀನಿ. ಹಾ, ನೀವು 3 ಪೆಗ್ ಮುಗಿಸೋಷ್ಟರಲ್ಲಿ ಅವಳು 6 ಪೆಗ್ ಮುಗಿಸಿರ್ತಾಳೆ. ಸರಿ, ಈ ಸಲಿಗೆ ಬೇಜಾರು ಮಾಡ್ಕೋಬೇಡಿ. ನಮಸ್ಕಾರ. ತಪ್ಪಾಯ್ತು, ಸಾರಿ. ನನ್ನ ಕೆನೆಗೊಂದು ಬಾರ್ಸು. ನನ್ನ ಕೆನೆಗೊಂದು ಬಾರ್ಸು. ಸಿಂಗಾರು, ನನ್ನ ಕೆನೆಗೊಂದು ಬಾರ್ಸು. ನನ್ನ ಕೆನೆಗೊಂದು ಬಾರ್ಸು. ಥ್ಯಾಂಕ್ ಯು ಸಿಂಗಾರು, ಥ್ಯಾಂಕ್ ಯು. ಅವ್ರು ಬಾರ್ಸು ಅಂದ್ರೆ ಅವ್ರ ಕೆನ್ನೆ ಬಾರ್ಸ್ಬಿಡೋದಾ? ಏಯ್, ಹೋಗು, ಒಳಗೋಗು, ಹೋಗೆ, ನಂಗೇನಾಗಿಲ್ಲ. ಕಂಡೀಷನ್ ನಂಬರ್ 3, ಈ ಮನೇಲಿ ನಡೆಯೋ ವಿಷಯಗಳಿಗೆಲ್ಲ ನಿನ್ ಕಣ್ಣು ಕುರುಡಾಗಿರ್ಬೇಕು, ಕಿವಿ ಕಿವುಡಾಗಿರ್ಬೇಕು, ಮನಸ್ಸು ಕಲ್ಲಾಗಿರ್ಬೇಕು. ನನ್ನ ಕಂಡೀಷನ್ಸ್ಗೆಲ್ಲ ಓಕೆನಾ? ಓಕೆ ಮೇಡಮ್. ಶಬಾಷ್. ತಗೋ, ಈ ಹಣನ ನಿಮ್ಮ ಮನೆಗೆ ತಲುಪಿಸ್ಬಿಡ್ಬಾ. ಆಮೇಲೆ ನಿನ್ನ ಮನೇಲಿ ಏನು ಕೆಲಸ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಸಿಂಚನ ಹಾಗೂ ನಮ್ಮ ಸಿದ್ದೇಗೌಡ್ರು ಇವತ್ತು ಮೊದಲನೇದಾಗಿ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರ್ಬೇಕು ಅವರಿಬ್ಬರಿಗೂ, ಪ್ಲೀಸ್. ತರುಣ್ ಅವರೇ. ಹಾಯ್ ಧನಂಜಯ್. ಹಲೋ ಸರ್. ಹಾಯ್ ಸಿಂಚನ. ಹಾಯ್ ಸರ್. ಅಂದ್ರೆ ಈ ಸಿನಿಮಾದಲ್ಲಿ ಅಂಬರೀಷನ್ ಅಕ್ಸೆಪ್ಟ್ ಮಾಡ್ತಾರೆ, ಗೊತ್ತಾಯ್ತು ಈ ತರದ ರೋಲ್ ಮಾಡ್ತೀವಿ ಅನ್ನೋದಕ್ಕೆ. ಅವರ ಹಿಂದಿನ ಸಿನಿಮಾಗಳಲ್ಲಿ ರೆಬೆಲ್ ಆಗಿ ತೋರಿಸಿರ್ತಾರೆ. ನಾಗರಾವಲ್ ಕೂಡ ಅವ್ರ ವಿಲನ್ ಆಗಿ ಬಂದ್ರು ಕೂಡ ಒಂದು ರೆಬೆಲ್ನೆಸ್ ಇರುತ್ತೆ. ಟೋಟಲ್ ಒಂದು ಕಾಂಟ್ರಾಸ್ಟ್. ಆಮೇಲೆ ಯಾವ್ದೇ ಒಂದು ಹೀರೋ ಈ ತರದ ಒಂದು ಕ್ಯಾರೆಕ್ಟರ್ ಒಪ್ಕೋಬೇಕು ಅಂತಂದ್ರೆ ಸಖತ್ ಗಟ್ಸ್ಬೇಕು. ಅದಕ್ಕೆ ಮೇ ಬಿ ಅಂಬರೀಷನ್ ರೆಬಲ್ ಸ್ಟಾರ್ ಅಂತ ಕರೀತಾರೆ. ಆ ತರ ಡಿಸಿಷನ್ ಗಳು ತಗೊಂಡ್ರು. ಅಂಡ್ ಡೈರೆಕ್ಟರ್ ಮೇಲೆ ಇದ್ದಂತ ನಂಬಿಕೆ ಅವರಿಗೆ, ಪುಟ್ಟಣ್ಣ ಸರ್ ಮೇಲೆ ಇದ್ದಂತ ಒಂದು ನಂಬಿಕೆಗೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಧನಂಜಯ್. ನೀವು ಕೂಡ ವೆರಿ ವೆಲ್ ಡನ್ ಬ್ರದರ್.